ಈ ವಿಡಿಯೋದಲ್ಲಿ ಪ್ಲೇ ಸ್ಟೋರ್ ಹೇಗೆ ಓಪನ್ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಹೊಸ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಪ್ಲೇ ಸ್ಟೋರ್ ಓಪನ್ ಮಾಡೋದು ಮತ್ತೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಎರಡು ಒಂದೇನೆ. ಪ್ಲೇ ಸ್ಟೋರ್ ಓಪನ್ ಮಾಡಿ ಹೊಸ ಜಿಮೇಲ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ ಬನ್ನಿ. ಇಲ್ಲಿ ಬ್ಲೂ ಕಲರ್ ಸೈನ್ ಇನ್ ಅಂತ ಇದೆ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಮೊಬೈಲ್ ಗಿಟ್ಟ ಫಿಂಗರ್ ಪ್ರಿಂಟ್ ಲಾಕ್ ಪ್ರೆಸ್ ಮಾಡಿ ಓಪನ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಸ್ಕ್ರೀನ್ ಗಿಟ್ಟಿರ್ತಾರೆ ಲಾಕ್, ಆ ಲಾಕ್ ಎಂಟ್ರಿ ಮಾಡಿ ಓಪನ್ ಆಗುತ್ತೆ. ಫಿಂಗರ್ ಪ್ರಿಂಟ್ ವರ್ಕ್ ಆಗ್ಲಿಕ್ಕಂದ್ರೆ ಈ ತರ ಸ್ಕ್ರೀನ್ ಗಿಟ್ ಲಾಕ್ ಎಂಟ್ರಿ ಮಾಡಿ, ಪ್ಯಾಟರ್ನ್ ಇದ್ರೆ ಪ್ಯಾಟರ್ನ್ ಎಂಟ್ರಿ ಮಾಡಿ, ಪಿನ್ ಇದ್ರೆ ಪಿನ್ ಎಂಟ್ರಿ ಮಾಡಿ, ಈ ತರ ಎಂಟ್ರಿ ಮಾಡಿ ಓಪನ್ ಆಗಿಬಿಡುತ್ತೆ. ಇವಾಗ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಮೈ ಪರ್ಸನಲ್ ಯೂಸ್ ಅಂತ ಫಸ್ಟ್ ಇದೆಯಲ್ಲ, ಮೈ ಪರ್ಸನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫಸ್ಟ್ ನೇಮ್ ಅಂತಿದ್ದಲ್ಲಿ ನಿಮ್ಮ ಹೆಸರು ಹಾಕಿ. ಕೆಳಗಡೆ ಸರ್ ನೇಮ್ ಅಂತಿದೆಯಲ್ಲ, ಸರ್ ನೇಮ್ ಇದ್ದಲ್ಲಿ ನಿಮ್ಮ ಅಡ್ಡ ಹೆಸರು ಹಾಕಿ. ಇಲ್ಲ ಅಂತಂದ್ರೆ ನಿಮ್ಗೆ ನಿಕ್ ನೇಮ್ ಇತ್ತಂದ್ರೆ ನಿಕ್ ನೇಮ್ ಹಾಕಿ. ಇವು ಎರಡು ಇಲ್ಲ ಅಂತಂದ್ರೆ ಸೇಮ್ ಹೆಸರು ಹಾಕ್ಬೋದು. ಮೇಲ್ಗಡೆ ಹಾಕಿದ ಹೆಸರು ತೆಳಗಡೆ ಹಾಕ್ಬೋದು. ಇಲ್ಲಿ ಹಾಕತ್ ನೋಡಿ, ಈ ತರ ಸೇಮ್ ಹೆಸರು ಹಾಕಿ, ಪರವಾಗಿಲ್ಲ, ಏನೋ ಪ್ರಾಬ್ಲಮ್ ಆಗಲ್ಲ. ಎರಡು ಹೆಸರು ಎಂಟ್ರಿ ಮಾಡಿದ ನಂತರ ತೆಳಗಡೆ ಗ್ರೀನ್ ಕಲರ್ ನೆಕ್ಸ್ಟ್ ಅಂತಿದ್ದಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ, ಜನ್ಮ ದಿನಾಂಕ ಹಾಕಿ. ಇಲ್ಲಿ ಇಯರ್ ಇದೆಯಲ್ಲ, ಇಯರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಿಮ್ಮದು ಹುಟ್ಟಿದ ವರ್ಷ ಎಂಟ್ರಿ ಮಾಡಿ. ಇಲ್ಲಿ ಉದಾಹರಣೆಗೆ ಎಂಟ್ರಿ ಮಾಡ್ತಾ ನೋಡಿ, ಈ ತರ ಎಂಟ್ರಿ ಮಾಡಿ. ನಿಮ್ಮ ಹುಟ್ಟಿದ ವರ್ಷ ಈ ತರ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಮುಂದೆ ಮಂತ್ ಅಂತಿದೆಯಲ್ಲ, ಮಂತ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ದು ಯಾವ ತಿಂಗಳು ಇದೆ ಆ ತಿಂಗಳ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮುಂದೆ ಡೇ ಅಂತಿದೆಯಲ್ಲ, ನಿಮ್ ದಿನ ಹಾಕಿ. ಯಾವ ದಿನ ಇರ್ತದೆ ದಿನ ಹಾಕಿ. ಇವು ಮೂರು ಎಂಟ್ರಿ ಮಾಡಿದ ನಂತರ ತೆಳಗಡೆ ಜೆಂಡರ್ ಅಂತಿದೆಯಲ್ಲ, ಜೆಂಡರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೆಳಗ ಜೆಂಡರ್ ಅಂತಿದೆಯಲ್ಲ, ಈ ತೆಳಗಡೆ ಜೆಂಡರ್ ಮೇಲೆ ಕ್ಲಿಕ್ ಮಾಡಿ. ಫಿಮೇಲ್ ಇದ್ರೆ ಫಿಮೇಲ್ ಸೆಲೆಕ್ಟ್ ಮಾಡಿ, ಮೇಲ್ ಇದ್ರೆ ಮೇಲ್ ಸೆಲೆಕ್ಟ್ ಮಾಡಿ. ಜೆಂಡರ್ ಮತ್ತೆ ಡೇಟ್ ಆಫ್ ಬರ್ತ್ ಎರಡು ಸೆಲೆಕ್ಟ್ ಮಾಡಿದ ನಂತರ ತೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಯೂಸ್ ಮೊಬೈಲ್ ನಂಬರ್ ಅಂತಿದೆಯಲ್ಲ, ಯೂಸ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಯೂಸ್ ನಂಬರ್ ಅಂತಿದೆಯಲ್ಲ, ಎಸ್ ಯೂಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ತೋರಿಸುತ್ತೆ. ಮೊಬೈಲ್ ನಂಬರ್ ನೋಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗ ನೆಕ್ಸ್ಟ್ ಇದೆ ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಮೇಲ್ಗಡೆ ಏರಿಸಿ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಐ ಅಗ್ರಿ ಅಂತಿದ್ದಿಲ್ಲ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪಾಸ್ವರ್ಡ್ ಅಂತಿದ್ದಲ್ಲಿ ನೀವು ಒಂದು ಹೊಸ ಪಾಸ್ವರ್ಡ್ ಎಂಟ್ರಿ ಮಾಡಿ. ನೀವು ಒಂದು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿಕೊಳ್ಳಿ. ನಿಮ್ಗೆ ಯಾವ ತರ ಪಾಸ್ವರ್ಡ್ ಬೇಕಾಗಿರುತ್ತೆ ಆ ತರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಹೆಸರು, ನಂಬರ್, ಸಿಂಬಲ್ ಇವು ಮೂರು ಮಿಕ್ಸ್ ಇರೋ ಒಂದು ಪಾಸ್ವರ್ಡ್, ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ ಬ್ಲೂ ಕಲರ್, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಫೋನ್ ನಂಬರು ಮತ್ತೆ ನಿಮ್ಮ ಹೊಸ ಜಿಮೇಲ್ ಐಡಿ ಎರಡು ಇಲ್ಲಿ ತೋರಿಸುತ್ತೆ. ಒಮ್ಮೆ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಕೆಳಗಡೆ ಬ್ಲೂ ಕಲರ್ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಕೆಳಗಡೆ ಐ ಅಗ್ರಿ ಅಂತಿದೆಯಲ್ಲ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಕೆಳಗಡೆ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಇವಾಗ ನಿಮ್ಮ ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯ್ತು ನೋಡಿ, ಪ್ಲೇ ಸ್ಟೋರ್ ನ ಓಪನ್ ಆಯ್ತು. ಈ ತರ ಹೊಸ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡೋದು ಮತ್ತೆ ಪ್ಲೇ ಸ್ಟೋರ್ ಓಪನ್ ಮಾಡೋದು. ಈ ಇನ್ಫಾರ್ಮೇಶನ್ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂದ್ರೆ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.